ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಮತ್ತೆ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಮತ್ತೆ ಸ್ತ್ರೀ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸುಮಲತಾ ಅವರ ಬಗ್ಗೆ HDK ಅವರು ಈ ಹೇಳಿಕೆ ಕೊಟ್ಟಿದ್ದರು ಹಿಂದೆ, ಅದನ್ನು ಮತ್ತೆ ನೆನಪಿಸಿದ್ದಾರೆ ಡಿಕೆ ಶಿವಕುಮಾರ್. ಅಸ್ತ್ರ ಪ್ರಯೋಗ ಆಗಿದೆ. ಸುಮಲತಾ ಬಗ್ಗೆ HDK ಈ ಹಿಂದೆ 2019ರಲ್ಲಿ ಕೊಟ್ಟಂತಹ ಹೇಳಿಕೆಯನ್ನು ಮತ್ತೆ ನೆನಪಿಸಿದ್ದಾರೆ ಡಿಕೆ ಶಿವಕುಮಾರ್. ಸುಮಲತಾ ಅವರನ್ನು ಅಡ್ಡಡ್ಡ ಮಲಗಿಸಿ ಅಂತ ನಾವು ಹೇಳಿದ್ವಾ? ಅವತ್ತು ಅದನ್ನು ಹೇಳಿದವರು ಯಾರು? ಹೀಗಾಗಿ ತಿಪ್ಪರ್ಲಾಗ ಹಾಕಿದ್ರು ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ, ಮಂಡ್ಯದ ಜನ ಹೊರಗಡೆಯವರನ್ನ ಒಪ್ಕೊಳ್ಳೋದಿಲ್ಲ ಅಂತ ಕುಮಾರಸ್ವಾಮಿಗೆ DCM DKಶ ನಾವು ಹೇಳಿದ್ವಾ ಅಡ್ಡಡ್ಡ ಮಲಗಿಸ್ಬಿಡು ಅಂತ ಹೇಳಿದ್ವಾ? ಹಂಗೆಲ್ಲ ಮಾತಾಡ್ಬಾರ್ದು. ಯಾವುದೇ ಆಗಲಿ, ಯಾರಿಗೆ ಏನು ಗೌರವ ಕೊಡ್ಬೇಕು ಕೊಡ್ಬೇಕು. ನಮ್ಗೆ ಅನುಕೂಲಕ್ಕೆ ಏನೇನು ಬೇಕೋ ನಾವು ಮಾತಾಡೋದಲ್ಲ. ನಮ್ಮ ಲೆವೆಲ್ ಅದು ಕಡಿಮೆ ಆಗ್ತದೆ. ನಮ್ಮ ಲೆವೆಲ್ ಕಡಿಮೆ ಆಗ್ತದೆ, ಅದನ್ನು ಉಳಿಸ್ಕೋಬಹುದು. ಜನ ನಮ್ಮ ನೋಡ್ತಾರೆ, ಸಮಾಜ ನಮ್ಗೆ ಸಹಾಯ ಮಾಡ್ತಾರೆ. ಈಗ ಸುಮಲತನ ವಿಚಾರ ನಾವು ಹೇಳಿದ್ವಾ ಅಡ್ಡಡ್ಡ ಮಲಗಿಸ್ಬಿಡು ಅಂತ ಹೇಳಿದ್ವಾ? ಹಂಗೆಲ್ಲ ಹೆಣ್ಮಕ್ಳು ನಾವು ಮಾತಾಡ್ಬಾರ್ದು. ಯಾವುದೇ ಆಗಲಿ, ಯಾರಿಗೆ ಏನು ಗೌರವ ಕೊಡ್ಬೇಕು ಕೊಡ್ಬೇಕು. ನಮ್ಗೆ ಅನುಕೂಲಕ್ಕೆ ಏನೇನು ಬೇಕೋ ನಾವು ಮಾತಾಡೋದಲ್ಲ. ನಮ್ಮ ಲೆವೆಲ್ ಅದು ಕಡಿಮೆ ಆಗ್ತದೆ. ನಮ್ಮ ಲೆವೆಲ್ ಕಡಿಮೆ ಆಗ್ತದೆ, ಅದನ್ನು ಉಳಿಸ್ಕೋಬಹುದು. ಜನ ನಮ್ಮ ನೋಡ್ತಾರೆ, ಸಮಾಜ ನಮ್ಗೆ ಸಹಾಯ ಮಾಡ್ತಾರೆ. ಈಗ ಸುಮಲತನ ವಿಚಾರ ನಾವು ಹೇಳಿದ್ವಾ ಅಡ್ಡಡ್ಡ ಮಲಗಿಸ್ಬಿಡು ಅಂತ ಹೇಳಿದ್ವಾ? ಹಂಗೆಲ್ಲ ಹೆಣ್ಮಕ್ಳು ನಾವು ಮಾತಾಡ್ಬಾರ್ದು. ಯಾವುದೇ ಆಗಲಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ತಾ ಹೋಗೋಣ. KP, ಡಿಕೆ ಶಿವಕುಮಾರ್ ಅವರ ಇಷ್ಟು ಮಾತುಗಳನ್ನು ಕೇಳಿದ್ರೆ ಅವರು ಟೋಟಲಿ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದೇ ಕುಮಾರಸ್ವಾಮಿ. ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಚಾರಗಳು 96ನೇ ಇಸ್ವಿಯಿಂದ ಹಿಡ್ಕೊಂಡು ಇಲ್ಲಿ ತನಕ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತಂದರೆ, ಹಾಗಾದರೆ ಈ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿನೇ ಟಾರ್ಗೆಟಾ, ಬೇರೆ ಯಾರೂ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಹಳೆ ಎಲ್ಲ ರೀತಿಯಂಥ ಫೈಲ್ಗಳನ್ನ DK ಶಿವಕುಮಾರ್ ಹುಡುಕಿರೋ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು ಅರವಿಂದ್. ಯಾಕೆಂದರೆ ಈ ಒಂದು ಮಾತನ್ನು ಕುಮಾರಸ್ವಾಮಿ ಹೇಳಿ ಹೆಚ್ಚು ಕಡಿಮೆ 2-2.5 ವರ್ಷ ಆಗಿತ್ತು. ಅದು ಆಗ KRS ಅಣೆಕಟ್ಟು ಬಿರುಕು ಬಿಟ್ಟಿದೆ ಅನ್ನುವಂಥ ವಿಚಾರದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಸುಮಲತಾ ಅವರ ಕುರಿತು ಈ ಮಾತನ್ನು ಹೇಳಿದರು. ಏನಂದರೆ KRSಗೆ ಅಡ್ಡಡ್ಡ ಮಲಗಿಸಿ ಅನ್ನುವಂಥ ಪದವನ್ನು ಕೂಡ ಅವರು ಬಳಕೆ ಮಾಡಿದರು. ಅದಕ್ಕೆ ದೊಡ್ಡ ಮಟ್ಟದ ಆಕ್ರೋಶವು ಕೂಡ ಉಂಟಾಗಿತ್ತು. ಅದನ್ನು ಈಗ ಮತ್ತೆ ನೆನಪಿಸುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡ್ತಾ ಇರುವಂಥದ್ದು. ಅಲ್ಲಿಗೆ ಒಂದು ಫೈಲ್ ಮೇಲೆ ಮತ್ತೊಂದು ಫೈಲ್, ಮತ್ತೊಂದು ಫೈಲ್ ಮೇಲೆ ಮತ್ತೊಂದು ಫೈಲನ್ನು DK ಶಿವಕುಮಾರ್ ಬಿಲ್ಡ್ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನೀವು ಮಂಡ್ಯದಲ್ಲಿ ಗೆಲ್ಲೋದಿಲ್ಲ. ಯಾಕೆಂದರೆ ಮಂಡ್ಯದ ಜನ ಯಾವತ್ತೂ ಕೂಡ ಹೊರಗಿನವ್ರನ್ನ ಒಪ್ಕೊಳ್ಳೋದಿಲ್ಲ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಸುಮಲತಾರನ್ನ ಅಡ್ಡಡ್ಡ ಮಲಗಿಸಿ ಅನ್ನುವಂಥದ್ದನ್ನು ಹೇಳಿದವರು ನೀವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳುವ ಮೂಲಕವಾಗಿ ಒಂದು ಕಡೆಯಲ್ಲಿ ಈಗ ಸುಮಲತಾ ಅವರು ಮತ್ತು ಕುಮಾರಸ್ವಾಮಿ ಅವರು ಒಂದಾಗಿದ್ದಾರೆ. ಇದನ್ನು ಮತ್ತೆ ಜ್ಞಾಪಿಸುವ ಮೂಲಕವಾಗಿ ಅವರ ಸಂಬಂಧದ ನಡುವೆ ಮತ್ತೊಂದಿಷ್ಟು ಬೇರ್ಪಡೆ ಮಾಡುವಂಥದ್ದು ಒಂದು ಮೈಂಡ್ ಗೇಮ್ ಕೂಡ DK ಶಿವಕುಮಾರ್ ಅವರ ಈ ಮಾತಲ್ಲಿ ಇರುವಂಥದ್ದು ಸ್ಪಷ್ಟ. ಯಾಕೆಂದರೆ ಸುಮಲತಾ ಅವರು ಮತ್ತು ಕುಮಾರಸ್ವಾಮಿ ಅವರು ಈಗ ಮೊದಲ ರೀತಿಯಲ್ಲಿಲ್ಲ, ಪರಸ್ಪರವಾಗಿ ಮಾತನಾಡ್ತಾ ಇದ್ದಾರೆ. ಒಂದು ರೀತಿಯ ಸೋದರತ್ವ ಭಾವನೆಯಲ್ಲಿ ಇಬ್ಬರು ಕೂಡ ಓಡಾಡ್ತಾ ಇರುವಂಥದ್ದು. ಆದರೆ ಇಂತಹ ಸಂದರ್ಭದಲ್ಲಿ ಈ ಮಾತನ್ನು ಮತ್ತೆ ಜ್ಞಾಪಿಸುವ ಮೂಲಕವಾಗಿ ಮತ್ತೆ ಅವರಿಬ್ಬರ ನಡುವೆ ಒಂದಿಷ್ಟು ಮನಸ್ಸುಗಳು ಕದಡುವಂತಹ ಒಂದು ಲೆಕ್ಕಾಚಾರ ಇದೆ. ಅದನ್ನೇ ಈಗ DK ಶಿವಕುಮಾರ್ ಮತ್ತೆ ಜ್ಞಾಪಿಸುವ ಮೂಲಕವಾಗಿ ಈ ಒಂದು ಸ್ಟ್ರಾಟಜಿಯನ್ನು ಮೇಂಟೈನ್ ಮಾಡ್ತಾ ಇರುವಂಥದ್ದು. ಅಲ್ಲಿಗೆ ದೇವೇಗೌಡರು ಫ್ಯಾಮಿಲಿ ಜೊತೆಗೆ ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರ ಮೊದಲ ಟಾರ್ಗೆಟ್ ಆಗಿ ಕಂಡು ಬರ್ತಾ ಇದ್ದಾರೆ. ಹೀಗಾಗಿನೇ ಎಲ್ಲ ಹಳೆ ವಿಚಾರಗಳನ್ನು ಕೂಡ ಈಗ ಮತ್ತೆ ಕೆದಕೋದಕ್ಕೆ ಆರಂಭಿಸಿದ್ದಾರೆ. ಅರವಿಂದ್. ಓಕೆ, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಒಂದು ಒಕ್ಕಲಿಗ ಮತಗಳ ಕ್ರೋಢೀಕರಣ ಅಥವಾ ಒಕ್ಕಲಿಗ ಮತಗಳ ವಿಭಜನೆ, ಇದೆರಡನ್ನೇ ಟಾರ್ಗೆಟ್ ಮಾಡಿದ್ದಾರೆ DK ಶಿವಕುಮಾರ್. ಸಾರಾಸಗಟಾಗಿ ಒಕ್ಕಲಿಗ ಮತಗಳು ದೇವೇಗೌಡರ ಫ್ಯಾಮಿಲಿಗೆ ಹೋಗಬಾರ್ದು, ಬಂದರೆ ಕಾಂಗ್ರೆಸ್ಗೆ ಬರಬೇಕು, ಇಲ್ಲ ಓಟು ಡಿವೈಡ್ ಆಗಬೇಕು. ಈ ರೀತಿ ಮೆಂಟ್ಯಾಲಿಟಿಯನ್ನು ಇಟ್ಕೊಂಡು ಒಕ್ಕಲಿಗ ಕಾರ್ಡನ್ನು ಮೇಲಿಂದ ಮೇಲೆ ಕುಮಾರಸ್ವಾಮಿ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ನೋಡೋಣ ಅದು ಯಾವ ರೀತಿ ಆಗುತ್ತೆ ಮುಂದೆ ಅಂತ.